ಬೇರೊಂದು ದೇಶದ ವಿಷಯಕ್ಕೆ ಜೀವಿತಾವಧಿಯಲ್ಲಿ ಒಡ್ಡಿಕೊಳ್ಳುವುದು ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಅನ್ವೇಷಿಸೋಣ. ಭಾರತೀಯರು ತಮ್ಮ ಜೀವನದುದ್ದಕ್ಕೂ ಅಮೆರಿಕ ವಿಷಯವನ್ನು ಮಾತ್ರ ಸೇವಿಸಿದರೆ, ಅವರು ಹೆಚ್ಚು ವೈಯಕ್ತಿಕ ಮೌಲ್ಯಗಳು ಮತ್ತು ನಡವಳಿಕೆಗಳನ್ನು ಅಳವಡಿಸಿಕೊಳ್ಳಬಹುದು. ಅವರು ವೈಯಕ್ತಿಕ ಯಶಸ್ಸು, ಸ್ವಾತಂತ್ರ್ಯ ಮತ್ತು ಮಹತ್ವಾಕಾಂಕ್ಷೆಗೆ ಆದ್ಯತೆ ನೀಡಬಹುದು. ಅಮೆರಿಕನ್ ಮಾಧ್ಯಮದಲ್ಲಿ ಸಾಮಾನ್ಯವಾಗಿ ಚಿತ್ರಿಸಿದ ಆದರ್ಶಗಳನ್ನು ಪ್ರತಿಬಿಂಬಿಸಬಹುದು. ವ್ಯತಿರಿಕ್ತವಾಗಿ, ಅಮೆರಿಕನ್ನರು ಭಾರತೀಯ ವಿಷಯವನ್ನು ಪ್ರತ್ಯೇಕವಾಗಿ ಬಳಸಿದರೆ, ಅವರು ಕುಟುಂಬಾಧಾರಿತ ಮೌಲ್ಯಗಳು, ಸಮುದಾಯ ಬಂಧಗಳು ಮತ್ತು ಸಾಂಪ್ರದಾಯಿಕ ಆಚರಣೆಗಳಿಗೆ ಆಳವಾದ ಮೆಚ್ಚುಗೆಯನ್ನು ಬೆಳೆಸಿಕೊಳ್ಳಬಹುದು. ಅವರು ಜೀವನದ ನಿಧಾನಗತಿಯ ಗತಿಯನ್ನು ಮತ್ತು ಇತರರೊಂದಿಗೆ ಪರಸ್ಪರ ಸಂಬಂಧದ ಹೆಚ್ಚಿನ ಅರ್ಥವನ್ನು ಸ್ವೀಕರಿಸಬಹುದು. ಈ ಆಜೀವ ಸಾಂಸ್ಕೃತಿಕ ಮಾನ್ಯತೆ ಕೇವಲ ಮನರಂಜನೆಯಲ್ಲಿ ಆದ್ಯತೆಗಳನ್ನು ಮಾತ್ರವಲ್ಲದೆ ವರ್ತನೆಗಳು, ಮೌಲ್ಯಗಳು ಮತ್ತು ವಿಶ್ವದೃಷ್ಟಿಕೋನವನ್ನು ರೂಪಿಸುತ್ತದೆ. ಇದು ನಮ್ಮ ನಡವಳಿಕೆಗಳು ಮತ್ತು ಗ್ರಹಿಕೆಗಳನ್ನು ರೂಪಿಸುವಲ್ಲಿ ಮಾಧ್ಯಮದ ಪ್ರಬಲ ಪ್ರಭಾವವನ್ನು ಒತ್ತಿ ಹೇಳುತ್ತದೆ. ಆದ್ದರಿಂದ ನೀವು ಏನು ಸೇವಿಸುತ್ತೀರಿ ಎಂಬುದರ ಕುರಿತು ಯೋಚಿಸಿ. ಇದು ಕೇವಲ ಮನರಂಜನೆಗಿಂತ ಹೆಚ್ಚು. ಇದು ಜೀವನ ಮತ್ತು ಆಲೋಚನೆಯ ವಿಭಿನ್ನ ವಿಧಾನಗಳ ಕಿಟಕಿಯಾಗಿದೆ. ಸೇವನೆಯು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ನಂಬುವ ಮೊದಲು ದಯವಿಟ್ಟು ಮೌಲ್ಯಮಾಪನ ಮಾಡಿ. ಮತ್ತು ನಾವೆಲ್ಲರೂ ಬಳಕೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಭಾವಿಸುತ್ತೇವೆ. ಅದು ನಮ್ಮ ಉಪಕ್ರಮವಾದ ಮೈ ಕನ್ಸಂಪ್ಷನ್ ರೆಸ್ಪಾನ್ಸಿಬಿಲಿಟಿ ಆಗಿದೆ.